Hi guys, welcome back to my YouTube channel, Dikshita YouTube channel. ಗೈಸ್ ಇವತ್ತಿನ ಲಾಗ್ ಏನಂತ ಅಂದ್ರೆ ಇವತ್ತು ಒಂದು ರ್ಯಾಂಡಮ್ ಲಾಗ್ ಮಾಡ್ತಿದ್ದೀನಿ. ಇವತ್ತು ಎಲ್ಲಿ ಹೋಗ್ತೀನಿ ಏನು ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಅಶಿ ವೆಯ್ಟ್ ಮಾಡ್ತಿದ್ದಾಳೆ. ಅಶಿ ಬಂದಿದ್ದಾಳೆ, ಜೆರಾಕ್ಸ್ ಮಾಡಿಸ್ಕೊಳಕ್ ಬಂದಿದ್ದೀವಿ. ಬನ್ನಿ ಜೆರಾಕ್ಸ್ ಮಾಡಿಸ್ಕೊಂಡು ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಆಮೇಲೆ ತೋರಿಸ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಜೆರಾಕ್ಸ್ ಮಾಡಿಸ್ಕೊಂಡ್ರು. ನಾನು ಅಶಿ ಹೊಟ್ರಿ ಗೈಸ್. ಎಲ್ಲಿ ಹೋಗ್ತಿದ್ದೀವಿ ಅಂದರೆ IBCಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮೆನ್ ಪವರ್ ಕಂಪ್ನಿಗೆ ಹೋಗ್ತಾ ಇದ್ದೀವಿ ಗೈಸ್. ಏನಕ್ಕೆ ಏನು ಅಂತ ಮುಂದೆ ನೋಡಿ ಗೈಸ್. ಇವಾಗ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂದರೆ IBCಗೆ ಬಂದಿದ್ದೀವಿ. ಆಫರ್ ಲೆಟರ್ ಇಸ್ಕೊಬೇಕಿತ್ತು, ಹಂಗೆ ಡಾಕ್ಯುಮೆಂಟ್ಸ್ ಎಲ್ಲ ಸೆಂಡ್ ಮಾಡಬೇಕಿತ್ತು, ಅದಕ್ಕೆ ಬಂದಿದ್ದೀವಿ. ಬನ್ನಿ ಇವಾಗ ಮೇಲೆ ಹೋಗಿ ಇಸ್ಕೊಂಡು ಆಮೇಲೆ ಲಾಕ್ ಹಾಕಿದ್ವಿ. ಒಳಗಡೆ ಬಂದ್ರಿ, ಒಳಗಡೆ ಬಂದಮೇಲೆ ವೆಯ್ಟ್ ಮಾಡ್ತಿದ್ರಿ ಗೈಸ್. ವೆಯ್ಟ್ ಮಾಡಿ ಅದಾದಮೇಲೆ ಒಂದು 2 hours ಆಯಿತು ಗೈಸ್. 2 hours ಆದಮೇಲೆ ಸ್ಯಾಲ್ರಿ ಸ್ಲಿಪ್ಪು ಮತ್ತು ಆಫರ್ ಲೆಟರ್ ಎಲ್ಲ ಇಸ್ಕೊಂಡು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ವ್ಯೂ ಮಾತ್ರ ಮಸ್ತಾಗಿತ್ತು ಅಂತ ಗೈಸ್. ಎಲ್ಲ ಕೆಲಸ ಮುಗಿಸ್ಕೊಂಡ್ರಿ. ಹೊರಡೋ ಅಷ್ಟರಲ್ಲಿ 3 ಗಂಟೆ ಆಯಿತು. ನಾವು ಹೋಗಿದ್ದು 9 ಗಂಟೆ ಗೈಸ್. ಬರೋ ಅಷ್ಟರಲ್ಲಿ 3 ಗಂಟೆ ಆಯಿತು. ಅಲ್ಲಿಂದ ಹೊರಟಿ ನಾನು ಕೆಲ್ಸಕ್ಕೆ ಹೋಗಬೇಕಿತ್ತು. ನಾನು ಮತ್ತೆ ಕೆಲ್ಸಕ್ಕೆ ಹೋದೆ. ಅಶಿ ಮನೆಗೆ ಹೋದ್ಲು. ಆಮೇಲೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗೈಸ್. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇಲ್ಲಿ ನಮ್ಮಮ್ಮ ಕಜ್ಜಾಯ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಇದಕ್ಕೆ ಏನೇನು ಹಾಕಿದ್ದಾರೆ ಅಂದರೆ ಫಸ್ಟು ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು ಪಾಕ ತಕ್ಕೊತಿದ್ದಾರೆ. ಅದಾದಮೇಲೆ ಸ್ವಲ್ಪ ಎಳ್ಳು ಹಾಕ್ತಿದ್ದಾರೆ. ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು. ಅದಾದಮೇಲೆ ಗೈಸ್ ಸ್ವಲ್ಪ ಏಲಕ್ಕಿ ಹಾಕ್ಕೊಬೇಕು. ಏಲಕ್ಕಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಗಂಟು ಥರ ಬರಬಾರ್ದು ಅಂದ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಿದ್ದಾರೆ. ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಬೇಕು. ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಅದು ಚೆನ್ನಾಗಿ ಕಲಿಸ್ಬೇಕು ಗೈಸ್, ಇಲ್ಲ ಅಂದರೆ ಅದು ಕಜ್ಜಾಯ ಚೆನ್ನಾಗಿ ಬರಲ್ಲ. ಅದಾದಮೇಲೆ ನಮ್ಮಮ್ಮ ರವೆ ಹಾಕ್ಕೊತಿದ್ದಾರೆ. ರವೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಿದ್ದಾರೆ. ಅದಾದಮೇಲೆ ಹಿಟ್ಟು ಹಾಕಬೇಕು ಗೈಸ್. ಏನು ಹಿಟ್ಟು ಅಂತಂದರೆ ಅಕ್ಕಿ ಹಿಟ್ಟು ಹಾಕ್ಕೊತಾರೆ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಗೈಸ್. ಅದು ಒಂಚೂರು ಗಂಟು ಆಗಲೇಬಾರ್ದು, ಆ ಥರ ಕಲಿಸ್ಕೊಬೇಕು ಗೈಸ್. ಇದನ್ನು ನೋಡಿ ಇವಾಗ ಈ ಥರ ಬಂದಿದೆ. ಇನ್ನು ಚೆನ್ನಾಗಿ ಅದನ್ನು ಕಳಿಸ್ಕೊಬೇಕು. ಅದಾದಮೇಲೆ ಒಂದು 20 ಮಿನಿಟ್ಸ್ ಬಿಡಬೇಕು, ಅದು ಸ್ವಲ್ಪ ಗಟ್ಟಿಯಾಗೋಕ್ಕೆ. ನೋಡಿ ಪಾಕ ಈ ಥರ ಆಗಿದೆ, ಇವಾಗ ಗಟ್ಟಿಯಾಗಿದೆ. ಇಲ್ಲಿ ನಮ್ಮಮ್ಮ ಹೊತ್ಕೊತಾ ಐತೆ. ಇಲ್ಲಿ ನೋಡಿ ಈ ಥರ ಆಗ್ತಾ ಇದೆ ಗೈಸ್. ಇವಾಗ ಇಲ್ಲಿ ಚಕ್ಲಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಿದ್ದಾರೆ ನಮ್ಮಮ್ಮ. ಫಸ್ಟು ಎಳ್ಳು ಹಾಕ್ಕೊಂಡಿದ್ದಾರೆ. ಅದಾದಮೇಲೆ 3 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡ್ರು. ಅದಾದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರು. ಅಕ್ಕಿ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಎಣ್ಣೆ ಕಾಯಿಸ್ಬೇಕು ಗೈಸ್. ಚೆನ್ನಾಗಿ ಎಣ್ಣೆ ಕಾಯಿಸಿ ಎಣ್ಣೆ ಹಾಕ್ಕೊಬೇಕು ಅದು ಕಲಸೋಕ್ಕೆ. ಅದ್ರ ಜೊತೆ ಸ್ವಲ್ಪ ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಹಂಗೆ ಅದ್ರ ಮೇಲೆ ಉದುರಿಸ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಬೇಕು. ನಮ್ಮಮ್ಮ ಇಲ್ಲಿ ಕೈಯಲ್ಲಿ ಕಲ್ಸೋಕ್ಕಾಗಲ್ಲ, ಎಣ್ಣೆ ಹಾಕಿದ್ದೀವಲ್ಲ ಗೈಸ್, ಅದಕ್ಕೋಸ್ಕರ ಇದರಲ್ಲಿ ಕಳಿಸ್ತಿದ್ದೀವಿ. ಅದಾದಮೇಲೆ ಕೈಯಲ್ಲೇ ಕಳಿಸ್ಬೇಕು ಚೆನ್ನಾಗಿ. ಇವಾಗ ಚಪಾತಿ ಹಿಟ್ಟು ಮಿದಲ್ವಾ ಗೈಸ್, ಆ ಥರ ಚೆನ್ನಾಗಿ ಅದನ್ನು ಕಲಿಸ್ಬೇಕು. ಇವಾಗ ಆಗಿದೆ. 20 ಮಿನಿಟ್ಸ್ ಬಿಟ್ಟಿದ್ದೀವಿ. ಇದಾದಮೇಲೆ ಚಕ್ಲಿ ಒಳ್ಳು ಬರುತ್ತೆ ನೋಡಿ, ಇದಕ್ಕೆ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಹಾಕಿ ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಗೈಸ್. ನೋಡಿ ಇವಾಗ ನಮ್ಮಮ್ಮ ಎಣ್ಣೆಗೆ ಬಿಡ್ತಿದ್ದಾರೆ. ಫುಲ್ ಕರುಮ್ ಅಂತ ಬರುತ್ತೆ ಗೈಸ್. ನೀವು ಟ್ರೈ ಮಾಡಿ ಹೆಂಗೆ ಬರುತ್ತೆ ಏನು ಅಂತ. ನೋಡಿ ಚಕ್ಲಿ ಈ ಥರ ಬಂದಿದೆ ಗೈಸ್. ಇಲ್ಲಿ ಒಡೆಗೆ ರೆಡಿ ಮಾಡ್ಕೊತಿದ್ದಾರೆ. ಕಡಲೆಬೇಳೆ ಆಲ್ರೆಡಿ ರುಬ್ಕೊಂಡಿದ್ದಾರೆ. ಅದ್ರ ಜೊತೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಸಬ್ಬಕ್ಕಿನ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ಆಮೇಲೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು ಗೈಸ್. ಒಂದು 20 ಮಿನಿಟ್ಸ್ ಬಿಡಬೇಕು. ಇದನ್ನು ಬಿಟ್ಟಾದಮೇಲೆ ಎಣ್ಣೆಗೆ ಹಾಕ್ಕೊಬೇಕು ಗೈಸ್. ನೆನ್ನೆ ಲಾಗು ಎಂಡ್ ಮಾಡೋಕ್ಕಾಗಲಿಲ್ಲ. ಎಂತಕ್ಕೆ ಅಂದರೆ ಆಫರ್ ಲೆಟರ್ ಎಲ್ಲ ಇಸ್ಕೊಂಬರೋಷ್ಟ್ರಲ್ಲಿ ಟೈಮ್ ಆಯಿತು. ಅಲ್ಲಿಂದ ಮತ್ತೆ ನಾನು ಕೆಲ್ಸಕ್ಕೆ ಹೋಗಬೇಕಿತ್ತು. ಕೆಲಸದಿಂದ ಬರೋದು ಟೈಮ್ ಆಯಿತು. ಮತ್ತು ನೈಟು ನಮ್ಮಮ್ಮ ವಡೆ, ಕಜ್ಜಾಯ ಇದೆಲ್ಲ ಮಾಡ್ಕೊತಿದ್ರು. ಅದು ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ ಗೈಸ್. ಇವತ್ತು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಗೈಸ್. ಬಾಯ್.